ಸೊ ಗಾಯ್ಸ್, ನನ್ನ ಗಾಡಿಗೆ ಫುಲ್ ಪ್ಲಾಸ್ಟಿಕ್ ಕವರ್ ಸಿಕ್ಕಾಕೊಂಡು ಗಾಡಿ ಫುಲ್ ಸೂಪರ್ ಬೈಕ್ ಇಟ್ಕೊಂಡು ಈ ತರ ಆಫ್ ರೋಡಿಂಗ್ ಎಲ್ಲಾದ್ರೂ ನೋಡಿದೀರಾ? ಗೈಸ್, ಎಲ್ರಿಗೂ ನಮಸ್ಕಾರ. ನಾವಿವತ್ತು ಹೋಗ್ತಾ ಇದ್ದೀವಿ ಒಂದು ಸ್ಯಾಟರ್ಡೆ ರೈಡ್ಗೆ. ಸ್ಮಾಲ್ ಒಂದು ಬ್ರೇಕ್ಫಾಸ್ಟ್ ರೈಡ್ ಹೋಗ್ತಾ ಇದ್ದೀವಿ. ಹಿತೇಶ್ ಬ್ರೋ ಗಾಡಿ ತೊಗೊಂಡಾಗಿದ್ದ ನಾವು ರೈಡಿಗೆ ಹೋಗಿರಲಿಲ್ಲ. ಆ್ಯಂಡ್ ಸಡನ್ನಾಗಿ ಇವರು ಹೋಗೋಣ ಅಂತ ಹೇಳಿದ್ರು, ಅದಕ್ಕೆ ಹೋಗಕ್ಕೆ ರೆಡಿಯಾಗಿದ್ದೀವಿ. ನಾನು ಅಕ್ಕ ಮನೆ BTM ಹತ್ರ ಇದ್ದೀನಿ, 24 ಕಿಲೋಮೀಟರ್. ಸೊ ನಾನು ಡೈರೆಕ್ಟ್ ಹೋದ್ಮೇಲೆ ವೀಡಿಯೋ ಮಾಡ್ತೀನಿ, ಇಲ್ಲಿ ಮಾಡೋದು ಯೂಸೇ ಇಲ್ಲ. ಸೊ ಗೈಸ್, ಲೆಟ್ಸ್ ಗೋ. ರೋಡ್ ಮಿಸ್ ಮಾಡ್ತಾನೆ ಇದ್ದೀನಿ ಅವಾಗಿಂದ. ಬಿದ್ದೋಗಿದ್ದಲ್ಲ, ಇಲ್ಲಿಟ್ಟಿದ್ದಕ್ಕೆ ಆಗಿದ್ದು. ಇಲ್ಲಿಟ್ಟಿದ್ದಕ್ಕಾಗಿದ್ದು. ಇಲ್ಲಿಟ್ಕೊಂಡು ಹಿಂಗೆ ಓಡಿಸ್ತೀನಲ್ಲ, ಆಬ್ವಿಯಸ್ಲಿ ಆಗುತ್ತೆ. ಹಾಯ್, ನಮ್ಮ ಗಾಡಿ ಎಲ್ಲ ಇಲ್ಲೈತೆ. ಸೊ ನಾನು ಜಸ್ಟ್ ಬಂದೆ ಅಷ್ಟೇ, ಇವರೆಲ್ಲ ಬಂದಿದ್ರು ಮುಂಚೆನೆ. ನನ್ಗೆ ಅಲ್ಲಿ ವೀಡಿಯೋ ಮಾಡೋಕ್ಕಾಗಿಲ್ಲ, ಬಿಕಾಸ್ ಅಕ್ಕನ ಮನೇಲಿದ್ದೆ. ಅಲ್ಲೆಲ್ಲ ಲೈಕ್ ಫುಲ್ ಕ್ಲೀನ್ಸ್ ಆಗಿತ್ತು. ನಾನು ಅಲ್ಲಿ ಸುಮ್ಮನೆ ವೀಡಿಯೋ ಮಾಡೋದು ಬೇಡ ಅಂದ್ಕೊಂಡೆ. ನಿಮ್ಗೆ ಕೇಳಿಸ್ತಾ ಇರಲ್ವ ನಾವು ಮಾತಾಡೋದು? ಸೊ ನನಗೂ ಸ್ವಲ್ಪ ಕೋಲ್ಡ್ ಆಗಿದೆ, ಮಾತಾಡೋಕ್ಕೆ ಕೇಳಿಸಲ್ಲ ನಿಮಗೆ. ನನ್ನ ಗಾಡಿ ಇಲ್ಲಿದೆ. ನಾವು ಹೋಗ್ತಿರೋದು ಇವತ್ತು ವೈಶಾಲಿಗೆ. ಇವತ್ತು ಬಂದು ಸ್ಯಾಟರ್ಡೆ ವೈಶಾಲಿಗೆ ಹೋಗ್ತಿದ್ವಿ. ನಾನು ಈ ವಿಡಿಯೋ ಸ್ವಲ್ಪ ಲೇಟಾಗಿ ಹಾಕ್ತೀನಿ, ಬಿಕಾಸ್ ನನ್ನ ಯೂಟ್ಯೂಬ್ ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ಅದಕ್ಕೇನೆ. ಸೊ ಇಲ್ಲೆಲ್ಲ ಇದ್ದಾರೆ, ಒಂದು R3, 6R, ಬೂಜಾ, CBR, GSX, ಡಾಮಿ ಆ್ಯಂಡ್ ಹಿತೇಶ್ ಮತ್ತು ಅವ್ರ ಫ್ರೆಂಡು ಜಾಯ್ನ್ ಆಗ್ತಿದ್ದಾರೆ ಅನ್ಸುತ್ತೆ. ಮಾಗಡಿಯಿಂದ ಜಾಯ್ನ್ ಆಗ್ತಾರೆ ತಾನೆ ಹಿತೇಶ್ ಮತ್ತು ಅವ್ರ ಫ್ರೆಂಡು. ಹಿತೇಶ್ ಬ್ರೋ ಮತ್ತು ಅವ್ರ ಹೆಸರೇನೆ ABCD. ಯಶವಂತ್ ಬ್ರೋ ಮತ್ತು ಹಿತೇಶ್ ಬ್ರೋ ಕೂಡ ಜಾಯ್ನ್ ಆಗ್ತಾರೆ. ಸೊ ಓಕೆ, ಎಕ್ಸಾಸ್ಟ್ ಹಾಕ್ಸಿದ್ದೀರಾ? ಎಸ್, ನಂದು ಎಕ್ಸಾಸ್ಟ್ ಆಗ್ಬೇಕಂದ್ರೆ, ಬಟ್ ನಿನ್ನೆ ನೈಟ್ ಇವ್ರದ್ದು ಪ್ಲಾನ್ ಆಗಿದ್ದಲ್ಲ, ಏನು ಇದು ಮಾಡಿಲ್ಲ. ಸೊ ಇಲ್ಲೈತೆ, ಇಲ್ಲಿ ಹರ್ಷ ಇದ್ದಾನೆ. ಸೊ ಎಕ್ಸಾಸ್ಟ್ ಹಂಗೆ ಹೆಂಗ್ ಫೀಲ್ ಆಗ್ತಿದೆ ಹರ್ಷ? ನಾನು ಏನೇ ಇಲ್ಲ, ವಿಡಿಯೋದಿಂದ ಎಕ್ಸಾಸ್ಟ್ ಆಗ್ತಿದ್ದೀನಿ ಅಂತ ಏನು ನೋಟಿಸ್ ಡಿಫ್ರೆನ್ಸ್ ಮಾಡ್ತೀರಾ ಕಮೆಂಟಲ್ಲಿ ತಿಳಿಸಿ. ಏನೇ ಆಗಲಿ, ನಾನು ತುಂಬ ಲೇಟಾಗಿ ಬರುತ್ತಲ್ಲ ಹೆಂಗೋ ವಿಡಿಯೋ. ಅಲ್ಲಿ ತೋರಿಸ್ತೀನಿ. CRS ಫಿಟು, ಬಟ್ GSX ಅಲ್ಲಿ ಸ್ಟಾಕ್ ಇದೆ. ಬಟ್ ಟಿಕೆಟ್ ಆಗಿದೆ. ಸೊ ನೈಸ್ ಗೈಸ್. ನಾನು ಅಲ್ಲಿ ಹೇಳ್ತಿದ್ದೀನಿ, ಫುಲ್ ಇದೆಲ್ಲ ಇಟ್ಕೊಂಡಿದ್ದೆ. ಸೊ ಸ್ವಲ್ಪ ಡಿಫ್ರೆನ್ಸ್ ಕಾಣಿಸಿದ್ರೆ ಇಷ್ಟು ಓಕೆ, ಬಿಟ್ಟಾಕಿ. ಬಟ್ ಈ ವಿಡಿಯೋ ಬರೋದು ತುಂಬ ಲೇಟ್ ಆಗುತ್ತೆ ಅನಿಸುತ್ತೆ ನನಗೆ. ಒನ್ ವೀಕ್ ಆದ್ರ ಮೇಲೆ ಬರುತ್ತೆ. ಸೊ ಓಕೆ ಗೈಸ್, ಹೋಗೋಣ. ಇಲ್ಲ ಅಂದರೆ ನಾನು ಬೈಸ್ಕೊಬೇಕಾಗುತ್ತೆ. ಬನ್ನಿ. ಓಕೆ ಗೈಸ್, ಫೈನಲಿ ಎಲ್ಲ ಹೊರಡ್ತಾ ಇದ್ದೀವಿ. ಸೊ ಲೆಟ್ಸ್ ಗೋ ಗೈಸ್. ಸೊ ಇಲ್ಲಿ ಸ್ವಲ್ಪ ಜಾಸ್ತಿ ಗಾಡಿ ಇರುತ್ತೆ, ಏನಕ್ಕಂದರೆ ಇದು ಉಡುಪಿ ಮಂಗಳೂರು ಹೋಗೋ ರೋಡ್ ಅಲ್ವಾ. ಸೊ ಯಾವತ್ತೂ ನಾವು ಹಿಂಗೆ ಹೋಗೋದು, ಉಡುಪಿ ಮಂಗಳೂರು. ನಾನು ಹಿಂಗೆ ಎವ್ರಿ ಟೈಮು ಹಾಸನ ಮೇಲೆ ಹೋಗಿ ಹಾಸನಿಂದ ಮತ್ತು ಬೇಲೂರು ತಗೊಂಡು, ಬೇಲೂರಿಂದ ಶೃಂಗೇರಿಯಿಂದ ಆಗುಂಬೆಯಿಂದ ಮತ್ತೆ ನಮ್ಮನೆ, ಈ ಥರ. ಸೊ ಹಾಸನ ಅಂದಮೇಲೆ ಪರ್ಫೆಕ್ಟಾಗಿ ಯಾವ ಏರಿಯಾ ಬರುತ್ತೆ ಅಂತ ನನಗೂ ಗೊತ್ತಿಲ್ಲ. ಸೊ ಇಟ್ಸ್ ಓಕೆ, ಮ್ಯಾಟರ್ ಮೇನ್ ಏರಿಯಾಸ್. ಸೊ ಹಾಸನಿಂದ ಬೇಲೂರು ಅಂದರೆ ಅರ್ಥ ಆಗಿಬಿಡುತ್ತೆ. ವಾಟ್ ಎವರ್, ಹಾಸನ ತನಕ ರೋಡ್ ಚೆನ್ನಾಗೇ ಇದೆ, ಚೆನ್ನಾಗಿ ಅನಿಸುತ್ತೆ ಓಡ್ಸೋಕ್ಕೆ. ಬಟ್ ವೆನ್ ಇಟ್ ಕಮ್ಸ್ ಟು ಆಗುಂಬೆ ಆ್ಯಂಡ್ ಬೇಲೂರು ರೋಡ್, ಇಟ್ಸ್ ವೆರಿ ಡಿಫಿಕಲ್ಟ್ ಟು ರೈಡ್ ಇನ್ ನಾರ್ಮಲ್ ಬೈಕ್ಸ್. ಈ ಥರ ನಾರ್ಮಲ್ ಸ್ಪೋರ್ಟ್ಸ್ ಬೈಕಲ್ಲಿ ಕಷ್ಟನೇ ಆಗುತ್ತೆ. ರೋಡ್ ಇದ್ರೂ ಆಫ್ ರೋಡಿಂಗ್ ಮಾಡ್ಕೊಂಡು ಹೋಗೋದಂದರೆ ನಾನೇ ಅನಿಸುತ್ತೆ, ಅದು ಈ ಥರ ಸ್ಪೋರ್ಟ್ಸ್ ಗಾಡಿ ಇಟ್ಕೊಂಡು. ನೈಸ್ ಸಾಕ್ಷಿ, ಕೀಪ್ ಗೋಯಿಂಗ್. ನಂದು ಅಷ್ಟೇ. ಚೈನ್ ಲೂಬ್ ಇದೆಯಾ ಇಲ್ಲಿ? ಇರುತ್ತಾ ಇಲ್ಲಿ? ಇದೆಯಾ? ಒಂದು ಫುಲ್ ಡ್ರೈ ಆಗಿದೆ.
ಹಾಯ್ ಗಾಯ್ಸ್. ಸೊ ಇಲ್ಲಿಂದ ಕರೆಕ್ಟಾಗಿ ನಮಗೆ ಇನ್ನೊಂದು 44 ಕಿಲೋಮೀಟರ್ ಇದೆ. ಹೆಲ್ಮೆಟ್ ಹಾಕೊಂಡು ಗ್ಲೌಸ್ ಹಾಕೊಂಡು ಲೈಕ್ ಬಲ್ಕ್ಲವ್ ಎಲ್ಲ ರೆಡಿ ಆದೆ ನಾನು. ಬಲ್ಕ್ಲವ್ ಹಾಕ್ಕೊಂಡು ಹೆಲ್ಮೆಟ್ ಹಾಕ್ಕೊಂಡು ಗ್ಲೌಸ್ ಎಲ್ಲ ಹಾಕ್ಕೊಂಡು ಗಾಡಿ ಸ್ಟಾರ್ಟ್ ಮಾಡಿ ಹೊರಡ್ರು. ಇವ್ರದ್ದಿಲ್ಲ ಇಂಟರ್ಕಾಮ್ ಫಿಕ್ಸ್ ಮಾಡೋದು, ಗಾಪ್ರೋ ಟೈಟ್ ಮಾಡೋದು, ಅದಾದಮೇಲೆ ಇನ್ಸ್ಟಾ 360 ಟೈಟ್ ಮಾಡೋದ್ರಲ್ಲೇ ಅವರೇ. ನಾನು ಅದಕ್ಕೆ ಅದಾದಮೇಲೆ ಬರ್ತಾರೆ ಅಂದ್ಕೊಂಡು ನಾನೇ ಬಂದ್ಬಿಟ್ಟೆ. ಏನು ಅವ್ರಿಗೆ ರೋಡ್ ಗೊತ್ತಿಲ್ವ, ಇನ್ನು ನನಗೆ ರೋಡ್ ಗೊತ್ತಿಲ್ಲ. ಸೊ ಏನು ಪ್ರಾಬ್ಲಮ್ ಇದೆ ಹೇಳಿ ಅಲ್ವಾ? ಪ್ರಾಬ್ಲಮ್ ಇದೆ. ಒಬ್ಬರು ಸ್ಲೋ ಮಾಡಿದ್ರೂ ನಮ್ಗೆ ಹೋಗೋಕ್ಕಾಗಲ್ಲ, ಅದೇ ಪ್ರಾಬ್ಲಮ್ಮು. ನೋಡಿ, ಇದು ಒಬ್ಬರು ಸ್ಲೋ ಆಗಿ ಹೋದರೆ ಅವ್ರು ಹಿಂದೆ ಎಲ್ಲರೂ ಇರ್ತಾರೆ ಕಾರ್ ಅವರು, ಎಲ್ಲ ಸ್ಲೋ ಆಗಿ ಹೋಗ್ಬೇಕು ನಾವು. ದೇರ್ ಇಸ್ ವೈಶಾಲಿ. ವೈಶಾಲಿ ಇಸ್ ದ್ಯಾಟ್, ಅದು ವೈಶಾಲಿ. ಸೊ ನಾವು ಅಲ್ಲಿಗೆ ಹೋಗ್ತಿದ್ದೀವಿ ಈಗ. ಲೆಟ್ಸ್ ಗೋ. ಡಿಂಗ್ 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 ಡಿಂಗ್. ನೋ ಸೂಪರ್ ಬೈಕ್ಸಾ? ಒಂದೇ ಒಂದು ಬೈಕ್ ಇಲ್ವಾ? ನಮ್ಮದೇ ಬೈಕ್, ನಮ್ಮದೇ ಬೈಕ್, ನಮ್ಮದೇ ಬೈಕ್. ಓ ಶಿಟ್ ಮ್ಯಾನ್. ಎಲ್ಲ ಎಣ್ಸ್ಕೊಂಡಿರ್ತಾರೆ ನಮ್ಮ ಬಾಯ್ಸು, ಒಳ್ಳೊಳ್ಳೆ. ನಾವೇ ಬಂದಿರೋದು ಫಸ್ಟ್. 2000 years later. ಹೊರಗಡೆ ಬಂದ್ವಿ. ಸೊ ಎಲ್ಲ ತಿಂತಾ ಇದ್ದಾರೆ ನೋಡಿ. ನಾವು 3 ಜನ ವೆಜ್ಜು. ಗೊತ್ತಿಲ್ಲ ಅವ್ರು ರಿಯಲ್ ವೆಜ್ಜ ಅಂತ, ಯಾಕೋ ಆದ್ರೂ ಮಾತ್ರ ವಡೆ ಎಲ್ಲ ಹಾಕೊಂಡು ತಿಂತವ್ನೆ ಎಡೆ ತರ. ಇವರೆಲ್ಲ ವಡೆ ಹಾಕೊಂಡು ತಿಂತವ್ರೆ ಈ ಕಾಲ್ ಸೂಪ್ಗೆ. ಯಂತ್ರ ಕಾಲದು ಯಾವ ಮಟನ್ ಕಾಲ? ತಿನ್ಕೊಂಡು ಚಿಕ್ಕ ನಾನು ದೋಸೆ ಆರ್ಡರ್ ಮಾಡಿದ್ದೀನಿ, ಇನ್ನೂ ಬಂದಿಲ್ಲ. ಇವರು ವೆಜ್ ಆರ್ಡರ್ ಮಾಡಿದ್ದಾರೆ, ಬಂದಿದೆ. ಬೇಕಿತ್ತಾ? ಸೊ ಹರ್ಷ ಒಬ್ಬನೇ ವಿಡಿಯೋ ಮಾಡ್ತಿದ್ದಾನೆ ಅಲ್ಲಿ. ಹಾಯ್ ಹರ್ಷ. ಸೊ ಹರ್ಷ ಫುಲ್ಲು ಸ್ಪೀಡಾಗಿ ಓಡಿಸಿದ ಇವತ್ತು ಗಾಡಿನ. ಗಾಡಿ ಪಾಪ ಪಾಪ ಮಾಡಿ ಫ್ಲೈ ಬೈ ಎಲ್ಲ ಕೊಟ್ಟ ಗಾಡಿಗೆ. ಪಾಪ 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 ಕೆಂಪಿ ಪಾಪ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರು. ಸೊ ಗೈಸ್, ನಾವು ಗಾಡಿ ಎಲ್ಲ ಇಲ್ಲಿ ಈ ಥರ ಒಂದು ಲೈನಪ್ ಥರ ಮಾಡಿದ್ದೀವಿ ವಿ ಶೇಪಲ್ಲಿ. ಸೊ ತಿಂದೆಲ್ಲ ಆಯ್ತು, ಈಗ ಹೊರಡ್ತಾ ಇದ್ದೀವಿ ಇಲ್ಲಿಂದ. ಫೋಟೋಶೂಟ್ ಎಲ್ಲ ಮಾಡಿಕೊಂಡು. ಸೊ ಫಸ್ಟ್ ಫೋಟೋಶೂಟ್ ಮಾಡ್ಕೊಳ್ಳೋಣ, ಆಮೇಲೆ ಬೇಡ.
ಗೊತ್ತಿಲ್ಲ, ಸುಟ್ಟೋಗಿದೆ ಫುಲ್ಲು. ಏನಾಯ್ತು? ಸ್ಮೆಲ್ ಬರ್ತಿದೆ ಫುಲ್ಲು. ಪ್ಲಾಸ್ಟಿಕ್ ಕವರ್ ಸಿಗಾಕೊಂಡೈತೆ ಗ್ಯಾಸ್ಗೆ. ಎಲ್ಲಿ? ಮೆಲ್ಟ್ ಆಗ್ಬಿಟ್ಟೈತೆ, ಏನಾಗಲ್ಲ ನೋಡಿ. ಪಕ್ಕ ತಾನೆ? ಹಾಂ, ಓಕೆ. ಬಟ್ ಭಯ ಆಗತ್ತೆ ಅದು. ನನ್ನ ಗಾಡಿಗೆ ಫುಲ್ಲು ಪ್ಲಾಸ್ಟಿಕ್ ಕವರ್ ಸಿಕ್ಕಾಕೊಂಡು ಗಾಡಿ ಫುಲ್ಲು ಬೆಂಕಿ ಥರ ಬಗೆ ಬರ್ತೈತೆ ಫುಲ್ಲು. ನನಗೆ ಫುಲ್ ಭಯ ಆಗೋಯ್ತು, ಓಬಲ್ ಆಗ್ತಿದೆ. ಅದಕ್ಕೆ GSX ಓಡಿಸ್ತೀನಿ. ನನ್ನ ಗಾಡಿಯಲ್ಲಿ ಫುಲ್ ಬೆಂಕಿ ಬರ್ತೈತೆ. ನನ್ನ ಗಾಡಿಯಲ್ಲಿ ಫುಲ್ ಹೊಗೆ ಬರ್ತೈತೆ. ಒಳಗಡೆ ಪ್ಲಾಸ್ಟಿಕ್ ಸಿಕ್ಕಾಕೊಂಡ್ಬಿಟ್ಟಿದೆ. ಇಲ್ಲಿ ಬಂದು ನೋಡಿ. ಕಮಿಂಗ್. ಏನು ಮಾಡ್ತಾ ಇದ್ರಿ ಇಷ್ಟೊತ್ತು? ಹರ್ಷ ಪೆಟ್ರೋಲ್ ಹಾಕ್ಸಕ್ಕೆ ಹೋಗಿದ್ದ. ನನ್ನ ಗಾಡಿ ಹೊಗೆ ಬರ್ತಾಯಿತ್ತು, ಏನೋ ಆಗಿತ್ತು ಗೊತ್ತಿಲ್ಲ. ಅಂದರೆ ಪ್ಲಾಸ್ಟಿಕ್ ಇದೆಯಲ್ಲ, ಅದು ಫುಲ್ ಸಿಕ್ಕಾಕೊಂಬಿದ್ದು ಮೆಲ್ಟ್ ಆಗಿಬಿಟ್ಟಿತ್ತು. ಒಳಗಿಂದ ಫುಲ್ ಹೊಗೆ. ಅದಾದ್ಮೇಲೆ ಇವ್ರು ವಿಡಿಯೋ ಮಾಡ್ತಾಯಿದ್ರು. ಯಾರು? ಹಿತೇಶ್ದು ಓಡಿಸ್ತಾ ಇರೋದು. ಪೇಪರ್ ಮೆನ್ಷನ್. ಇದು ಎಂಥ ವಿಂಡ್ ಬ್ಲಾಸ್ಟ್ ಗೊತ್ತಾ? ಯಪ್ಪ, ಪೇಪರ್ ಮೆಣಸಿನ ಪೇಪರ್. ನೋಡಿ ಗಾಯ್ಸ್, ಸೂಪರ್ ಬೈಕ್ ಇಟ್ಕೊಂಡು ಈ ಥರ ಆಫ್ ರೋಡಿಂಗ್ ಎಲ್ಲಾದರೂ ನೋಡಿದ್ದೀರಾ?
ಅಲ್ಲಾಕ್ಬೇಕಾ